ಟೈಟ್ಲು ಕತೆ ಮಾಡುತ್ತೆ ನಿರ್ಮಾಪಕರ ಮೈಂಡಿಗೆ, ಇಲ್ಲ ಸರ್ ನಾನು ಸೂಪರ್ ಹಿಟ್ ಸಿನಿಮಾ ಮಾಡಬೇಕು ಅಂತ ಹೇಳ್ತಿದ್ರು. ಸರ್ ಸೂಪರ್ ಹಿಟ್ ಸಿನಿಮಾ ಮಾಡೋದಲ್ಲ, ಅದು ಆಗೋದದು, ಅದು ಜನರು ಬಿಟ್ಟಿದ್ದು. ಸೊ ಜನ ಸೂಪರ್ ಹಿಟ್ ಮಾಡೋದು, ಜನ ಫ್ಲಾಪ್ ಕೊಡುವಂಥದ್ದು. ಅದು ಸಿನಿಮಾ ಕಂಟೆಂಟ್ ಮೇಲೂ ನಿಲ್ಲುತ್ತೆ. ಕೆಲವು ಸಲ ಕಂಟೆಂಟ್ ಚೆನ್ನಾಗಿಲ್ಲದೆ ಇದ್ರೂ ಕೂಡ ಹಿಟ್ ಆಗಿರುವಂಥ ಸಿನಿಮಾಗಳು ಉತ್ಪನ್ನಗಳಿರುತ್ತವೆ. ಕೆಲವು ಸಿನಿಮಾ ಕಂಟೆಂಟ್ ಸೂಪರ್ ಆಗಿದ್ದು ಫ್ಲಾಪ್ ಆಗಿರುವಂಥದ್ದು ಇರ್ತವೆ. ಅದು ನಮ್ಮ ಕೈಲಿಲ್ಲ. ಇಲ್ಲ ಸರ್ ಸೂಪರ್ ಹಿಟ್ ಟೈಟ್ಲ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರೇ ಸೂಪರ್ ಹಿಟ್ನ ಆಲ್ರೆಡಿ ಫಿಕ್ಸ್ ಆಗಿ ಆ ಟೈಟ್ಲ್ನ ಇಟ್ಕೊಂಡೇ ಮಾಡಬೇಕು ಅಂತ ಹೇಳಿ, ಅದಕ್ಕೆ ನಾವು ಹಿನ್ನೆಲೆ ಎಷ್ಟು ಶ್ರಮ ಹಾಕಿ ಮಾಡ್ಬೋದೋ, ಆ ಟೈಟ್ಲ್ಗೆ ಎಷ್ಟು ಅರ್ಥ ಕೊಡ್ಬೋದೋ ಅದನ್ನ ಶ್ರಮ ಹಾಕಿ ಮಾಡಿದೀವಿ ಸರ್. ಅದು ಯಾವ ರೀತಿ ಬೇಕಾದ್ರೂ ಅನ್ಕೊಬೋದು. ಸಿನಿಮಾ ಒಳಗೆ ಸಿನಿಮಾ ಕಥೆ ಅಲ್ಲ, ಆಕ್ಚುಲ್ ಆಗಿ ಸಿನಿಮಾನ ಹೊರತಾಗಿ ಬರುವಂತ ಒಂದು ಕತೆ. ಆ 3 ಪಾತ್ರಗಳು ಮುಖ್ಯವಾಗಿ ಏನಂತಂದ್ರೆ, ನನಗೆ ತುಂಬಾ ಇನ್ಸ್ಪೈರ್ ಆಗಿದ್ದಂತ ಒಂದು ಲೈನ್ ಏನಂತಂದ್ರೆ, ಈ ಕತೆ ಬರೆಯೋದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಅಂಶ ಇದೆ. ಒಂದು ಭಗವಂತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲಗಾಡಲ್ಲ ಅಂತ ಹೇಳಿ. ಸೊ ಆ ಒಂದು ವಾಕ್ಯ ನನ್ನ ತುಂಬಾ ಟ್ರಿಗರ್ ಮಾಡ್ತು. ಸೊ ಯಾಕೆ ಈ ಒಂದು ಕಾನ್ಸೆಪ್ಟ್ ಅಲ್ಲೇ ನಾವು ಕತೆ ಬರಿಬಾರ್ದು ಅಂತ ಹೇಳಿ, ಒಂದು ಘಟನೆಯಿಂದ ಇನ್ನೊಂದು ಘಟನೆಗೆ ಎಲ್ಲೋ ಒಂದು ಕಡೆ ರಿಯಾಕ್ಟ್ ಆಗುವಂತ, ರಿಫ್ಲೆಕ್ಟ್ ಆಗುವಂತ, ರಿಯಾಕ್ಷನ್ ಆಗುವಂತ ಒಂದು ಪಾತ್ರಗಳನ್ನ ಇಟ್ಕೊಂಡು ಹೇಳಿದಂತ ಒಂದು ಕತೆ. ಇಲ್ಲಿ ಬರುವಂತ ಎಲ್ಲ ಪಾತ್ರಗಳು ಕೂಡ ತುಂಬಾ ಬಹುಮುಖ್ಯ ಘಟ್ಟ ಇಡೀ ಚಿತ್ರದಲ್ಲಿ. ಆ ರೀತಿ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂತ ಮಾನದಂಡ ಇದೆ, ಅದರದೇ ಆದಂತ ಗೌರವ ಇದೆ ಕಥೆಯೊಳಗೆ. ಸೊ ಯಾವ ಪಾತ್ರ ಕೂಡ ಒಂದೇ ಸೀನ್ ಬಂದೋದ್ರೂ ಆ ಒಂದು ಸೀನ್ ಕೂಡ ಏನಕ್ಕೆ ಬಂದಿದ್ದಾರೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ ಕ್ಲೈಮ್ಯಾಕ್ಸ್ ಅಲ್ಲಿ. ಆಮೇಲೆ ಎಲ್ಲೂ ಕೂಡ ಆಡಿಯನ್ಸ್ಗೆ ಬೋರ್ ಆಗೋ ಅಂಶಗಳೆಲ್ಲೂ ಇಲ್ಲ. ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನ್ಮೆಂಟ್, ಬಿದ್ದು ನಗುವಂತ ಸಿನಿಮಾ ಕೊನೆವರೆಗೂ ಅದೇ ರೀತಿ ಇರುತ್ತೆ. ಅಂದ್ರೆ ಕತೆ ಬರಿಬೇಕಾದ್ರೇನೆ ಕೆಲವು ಪಾತ್ರಗಳು ಕಣ್ಮುಂದೆ ಬಂದ್ಬಿಡುತ್ತೆ. ಇಲ್ಲ ಈ ಪಾತ್ರ ಸಾಧು ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಈ ಪಾತ್ರ ನಮಗೆ ಡ್ರ್ಯಾಗನ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆ ರೀತಿ ಬಂದಂತ ಕಲ್ಪನೆನಲ್ಲೇ ಗೌರವ್ ಶೆಟ್ಟಿ ಅವರಾಗ್ಬೋದು, ಗಿಲ್ಲಿ ಅವರಾಗ್ಬೋದು. ಬರಿಬೇಕಾದ್ರೇನೆ ಇವ್ರದ್ದು ಸಾಕಷ್ಟು ವಿಡಿಯೋಸ್ ಎಲ್ಲ ನಾನು ನೋಡಿದ್ದೆ. ಇಲ್ಲ ಈ ಪಾತ್ರ ಸ್ಪಾಂಟೇನಿಯಸ್ ಆಗಿ ಅದು ತಗೊಬೇಕು ಕಾಮಿಡಿನ, ಅದು ಹೇಳ್ಕೊಟ್ಟು ಮಾಡಿಸುವಂಥದ್ದಲ್ಲ. ಅದು ಕೆಲವು ನಾವು ಡೈಲಾಗ್ನ ಹೇಳ್ಕೊಡ್ಬೋದು, ಬರ್ದಿದೀವಿ ಇದನ್ನ ಹೇಳಿ ಅಂತ. ಬಟ್ ಅದನ್ನ ಆನ್ ದ ಸ್ಪಾಟ್ ಆ ಟೈಮಿಂಗ್ ಇಟ್ಕೊಂಡು, ಅಷ್ಟು ಪಾಸ್ನ ಇಟ್ಕೊಂಡು, ಆ ಎಕ್ಸ್ಪ್ರೆಷನ್ ಕೊಟ್ಟು ಮಾಡೋಂಥದ್ದು ಇದೆಯಲ್ಲ, ಕೆಲವು ಕಣ್ಣಲ್ಲೇ ಆಕ್ಟ್ ಮಾಡೋಂಥದ್ದು ಇರುತ್ತೆ. ಸೊ ಈ ರೀತಿ ಒಂದು ಆಕ್ಟ್ ಮಾಡೋಂಥದಕ್ಕೆ ಸಾಕಷ್ಟು ಸ್ಕೋಪ್ ಇರುವಂತ ಒಂದು ಪಾತ್ರಗಳು ಅವೆಲ್ಲ. ಸೊ ಹಂಗಾಗಿ ನನಗೆ ಗೌರವ್ ಮೇಲೆ ತುಂಬಾ ನಂಬಿಕೆ ಇತ್ತು. ಹಾಗಾಗಿ ನಾನು ಗೌರವ್ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಪಾತ್ರ ಹೇಳ್ತಿದ್ದಂಗೆ ಅವರು ಖುಷಿ ಪಟ್ರು. ಸೊ ಮೊದಲನೇ ಬಾರಿ ಒಂದು ನಾಯಕ ನಟರಾಗಿ ಹೊರಗೆ ಬರ್ಬೇಕಾದ್ರೆ ಅವ್ರದ್ದೇ ಆದಂತ ಕೆಲವು ಆಯಾಮಗಳಿರ್ತವೆ, ಮೈಂಡಲ್ಲಿ ಏನೋ ಯೋಚನೆಗಳಿರ್ತವೆ. ಸೊ ಇದನ್ನೆಲ್ಲ ಇಟ್ಕೊಂಡು ಕೂಡ ಅವರು ಆ ಕಥೆನ ಯೋಚನೆ ಮಾಡಿ, ಇಲ್ಲ ಸರ್ ನನಗೆ ಇಷ್ಟ ಆಯ್ತು ಪಾತ್ರ, ಕತೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಅದೇ ರೀತಿ ಪ್ರತಿಯೊಂದು ಪಾತ್ರಗಳನ್ನು ಕೂಡ ಬರಿಬೇಕಾದ್ರೆ ನಾವೇನ್ ಕಲ್ಪನೆ ಮಾಡ್ಕೊಂಡಿದ್ವೋ ಆ ಎಲ್ಲ ಕಲಾವಿದರು ನನ್ನ ಕೈ ಹಿಡಿದಿದ್ದಾರೆ. ಅದು ನನ್ನ ಅದೃಷ್ಟ. ಕೆಲವು ಸಲ ಏನಾಗುತ್ತೆ, ಬರಿಬೇಕಾದ್ರೆ ಯಾರೋ ಈಗ ಸಾಧು ಸರ್ ಅನ್ಕೊಂಡಿದ್ದೀನಿ, ಸಾಧು ಸರ್ ಸಿಕ್ಕಿಲ್ಲ ಅಂತ ಕಾಂಪ್ರೋ ಆಗಿ ನಾನು ಇನ್ನೊಬ್ಬ ಕಲಾವಿದನ್ನ ಹಾಕೊಂಡು ನಾನು ಶೂಟ್ ಮಾಡ್ಬೋದು. ಬಟ್ ಒಳಗಿರುವಂತ ಕಥೆಗಾರನಿಗೆ, ನಿರ್ದೇಶಕನಿಗೆ ಆ ಕೊರಗು ಇದ್ದೇ ಇರುತ್ತೆ. ಈ ಒಂದು ಪಾತ್ರ ಈ ಕಲಾವಿದ ಮಾಡಿದ್ರೆ ಚೆನ್ನಾಗಿರೋದು ಅಂತ. ಆ ರೀತಿ ಎಲ್ಲೂ ಕೂಡ ಕುಂದು ಕೊರತೆ ನನಗೆ ಕಾಡ್ಲಿಲ್ಲ. ಪ್ರತಿಯೊಂದು ಪಾತ್ರಗಳಾಗ್ಬೋದು, ಪ್ರತಿಯೊಂದು ಕಲಾವಿದರಾಗ್ಬೋದು, ಪ್ರತಿಯೊಂದು ಟೆಕ್ನಿಷಿಯನ್ಸ್ ಆಗ್ಬೋದು, ಭಗವಂತ ನಾನು ಬಯಸಿದ್ದೆಲ್ಲ ನನಗೆ ಬಂತು. ನನ್ನ ಇನ್ ಟೈಮ್ ಬಂತು. ಅದು ನನಗೆ ಖುಷಿ ಕೊಟ್ಟಂತ ವಿಚಾರ. ಹಾಗೆ ಅದು ನಿರ್ದೇಶಕರು, ನಿರ್ಮಾಪಕರ ಪುಣ್ಯ ಅಂತಾನು ಹೇಳ್ಬೋದು. ಕೆಲವು ಸಲ ದುಡ್ಡಿಟ್ಕೊಂಡ್ರು ಕೆಲಸ ಆಗಲ್ಲ. ದುಡ್ಡಿಟ್ಕೊಂಡ್ರೆ ದಿಢೀರಂತ ಏನೋ ಕೆಲಸ ಆಗುತ್ತೆ ಅಂದ್ರೆ ಅದಾಗಲ್ಲ. ಕೆಲವು ಸಲ ದುಡ್ಡಿಲ್ಲದೆ ಇದ್ರೂ ಕೂಡ ಕೆಲಸಗಳು ಆಗಿದ್ದಾವೆ ಎಷ್ಟೋ ಸಲ. ಸೊ ಈ ರೀತಿ ಎಲ್ಲ ಒಂದಷ್ಟು ಆಯಾಮಗಳನ್ನ ದಾಟ್ಕೊಂಡು ಈ ಸಿನಿಮಾ ಮಾಡಿದ್ವಿ ಸರ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಆಗಮಿಸಿರುವಂತಹ ಎಲ್ಲ ಹಿರಿಯ ಕಲಾವಿದರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ ವಂದನೆಗಳು. ಸೂಪರ್ ಹಿಟ್ ಸಾರ್ ಹೇಳಿದ್ರು. ಈಗ ಸೂಪರ್ ಹಿಟ್ಟು, ಈಗ ನಾನು ಸಾರ್ನ ಮೀಟ್ ಆಗಿ ಒಂದು ಸಿನಿಮಾ ಮಾಡಲೇಬೇಕು ಅನ್ನೋದು ಒಂದು ಹಂಬಲಿತ್ತು, ಒಂದು ಪ್ಯಾಷನ್ ಕೂಡ ಹೌದು. ಸಾರ್ನ ಮಾಡಿ, ಸರ್ ಈ ಸಿನಿಮಾ ಮಾಡೋಣ, ಇಷ್ಟು ಬಜೆಟಲ್ಲಿ ಮಾಡೋಣ, ಏನು ರಿಟರ್ನ್ ಸಿಗುತ್ತೆ ಅಂತ ಕೇಳಿದ ತಕ್ಷಣ ಅವ್ರು ಒಂದೇ ಮಾತು ಹೇಳೋರು, ಏನು ರಿಟರ್ನ್ ಸಿಗಲ್ಲ ಅಂದರು. ಸರಿ ಬನ್ನಿ ಸರ್, ನಮ್ಮ ಅಣ್ಣವ್ರ ಹತ್ರ ಕೂತ್ಕೊಂಡು ಮಾತಾಡೋಣ ಅಂತ ಕರ್ಕೊಂಡವರು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ. ಅವರು ಅಷ್ಟೇ, ಏನಕ್ಕೆ ಸಿನಿಮಾ ಮಾಡ್ತಿದ್ದೀರಾ ಅಂತ ಕೇಳೋರು. ನೀವು ದುಡ್ಡು ಬರಬೇಕು ಅಂತನಾ, ಇಲ್ಲಾಂದರೆ ಏನಾದರೂ ಸಿನಿಮಾ ಮೇಲೆ ಪ್ಯಾಷನ್ ಅಂತ ಹೇಳೋರು. ಹೌದು ಸರ್, ಪ್ಯಾಷನ್ನೇ ಅದು. ಯಾಕಂದರೆ ಒಂದು ಚಿಕ್ಕ ವಯಸ್ಸಿಂದ ಒಂದು ಇಂಟ್ರೆಸ್ಟ್ ಇತ್ತು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು. ನನ್ನ ಒಂದು 7 ವರ್ಷ ಒಂದು ಶ್ರಮ ಇದೆ ಈ ಚಿತ್ರದಲ್ಲಿ. ಹಾಗೆ
ತುಂಬ ಅದ್ಭುತವಾಗಿ ಬಂದಿದೆ. ಒಳ್ಳೆ ಕಥೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ಯಾಕಂದ್ರೆ ಫಸ್ಟ್ ಕಾಪಿ ನೋಡಿದ್ದೀವಿ ನಾವು. ಸಾರ್ ಸ್ಟಾರ್ಟಿಂಗ್ ಏನು ಹೇಳೋರು ಅದನ್ನೇ ನಮ್ಮ ಮೈಂಡಲ್ಲಿ ಒಂದು ಗೆಸ್ಸಿತ್ತು, ಅದೇ ಥರನೇ ಔಟ್ಪುಟ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.